ಒಂದರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಪೋಷಕರಿಗೆ ಹೊರೆ ಇಳಿಸಿದ ರಾಜ್ಯ ಸರ್ಕಾರ. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ ಸ್ಮಾರ್ಟ್ ಕ್ಲಾಸ್ 3862 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಇದನ್ನ ಆರಂಭ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ. ಪ್ರೌಢಶಾಲೆ ಹಾಗೂ ಕೆಜಿಬಿವಿ ಶಾಲೆಗಳಲ್ಲಿ ಜಾರಿ 91.54 ಕೋಟಿ ವೆಚ್ಚದಲ್ಲಿ ಶುರುವಾಗಲಿರುವ ಸ್ಮಾರ್ಟ್ ಕ್ಲಾಸ್ ರೂಮ್ ನಿರ್ಮಾಣ ಮಾಡುವುದಕ್ಕೆ ಆಡಳಿತಾತ್ಮಕ ಅನುಮೋದನೆ. ಶೀಘ್ರದಲ್ಲೇ ಟೆಂಡರ್ ಕರೆಯಲಿರುವ ಶಿಕ್ಷಣ ಇಲಾಖೆ. 2025-27ನೇ ಸಾಲಿನಲ್ಲಿ ಓದ್ತಾ ಇರುವ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗಲಿದೆ. ಪೋಷಕರಿಗೆ ಹೊರೆ ಇಳಿಸುವಂತಹ ಚಿಂತನೆಯಲ್ಲಿ ರಾಜ್ಯ ಸರ್ಕಾರ ಇರುವಂತದ್ದು. 1ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಇದೊಂದು ಗುಡ್ ನ್ಯೂಸ್. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ ಸ್ಮಾರ್ಟ್ ಕ್ಲಾಸ್ ಅನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. 3862 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದನ್ನ ಆರಂಭ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಅದು ಈ ಸ್ಮಾರ್ಟ್ ಕ್ಲಾಸಸ್ಗಳ ಆರಂಭ ಆಗೋದ್ರಿಂದ ಪೋಷಕರುಗಳಿಗೆ ಒಂದು ಸ್ವಲ್ಪ ಹೊರೆ ಕಮ್ಮಿ ಆಗುತ್ತೆ. ಪ್ರೌಢಶಾಲೆ ಹಾಗೂ ಕೆಜಿಬಿವಿ ಶಾಲೆಗಳಲ್ಲಿ ಜಾರಿ ಮಾಡೋದಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಅಂತ 91.54 ಕೋಟಿ ವೆಚ್ಚದಲ್ಲಿ ಸ್ಮಾರ್ಟ್ ಕ್ಲಾಸ್ ರೂಮ್ ನಿರ್ಮಾಣ ಮಾಡೋದಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಸ್ಮಾರ್ಟ್ ರೂಮ್ ಕ್ಲಾಸ್ಗಳು ಹೇಗೆ ವರ್ಕ್ ಆಗುತ್ತೆ, ಪೋಷಕರಿಗೆ ಹೇಗೆ ಹೊರೆ ಕಮ್ಮಿ ಆಗತ್ತೆ? ಖಂಡಿತವಾಗಲೂ, ಯಾಕಂದ್ರೆ ಈಗ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಒಂದಿಷ್ಟು ಪುಸ್ತಕದ ಹೊರೆ ಇರುವಂತದ್ದು, ಹಾಗೇನೆ ಮಕ್ಕಳಲ್ಲೂ ಕೂಡ ಸಾಕಷ್ಟು ಜ್ಞಾನಗಳನ್ನ ಹೆಚ್ಚಿಸುವಂತ ಪ್ರಕ್ರಿಯೆ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಕಾಂಪಿಟೇಟಿವ್ ಆಗಿ ಸರ್ಕಾರಿ ಶಾಲೆಗಳು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಈಗಾಗಲೇ ಹಲವು ಸುತ್ತಿನ ಮಾತುಕತೆಗಳು ಕೂಡ ಆಗಿರುವಂತದ್ದು. ಅಂದ್ರೆ ಮಕ್ಕಳಿಗೆ ಏನು ಕಲಿಸುವಂತಹ ಕಲಿಕೆಯ ಪ್ರಕ್ರಿಯೆ ಏನಿದೆ ಅದು ಸರಳೀಕರಣ ಮಾಡುವಂತದ್ದು, ಮತ್ತಷ್ಟು ಹೈಟೆಕ್ ಗೊಳಿಸುವಂತ ಪ್ರಕ್ರಿಯೆಗೆ ಈಗ ಏನು ಸರ್ಕಾರ ಚಾಲನೆಗೆ ಮುಂದಾಗ್ತಾ ಇರುವಂತದ್ದು. ಈಗ ಆರಂಭಿಕ ಹಂತದಲ್ಲಿ 3000ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಅಂತಂದ್ರೆ ಸರಿಸುಮಾರು 91 ಕೋಟಿ ವೆಚ್ಚದಲ್ಲಿ ಈಗ ಸ್ಮಾರ್ಟ್ ಕ್ಲಾಸ್ ಅಂದ್ರೆ ಮಾನಿಟರ್ ಸ್ಮಾರ್ಟ್ ಇರುತ್ತೆ. 60,000 ಟಿವಿಗಳನ್ನು ಇನ್ಸ್ಟಾಲೇಷನ್ ಮಾಡಲಾಗುತ್ತೆ. ಹಾಗೇನೆ ಕಂಪ್ಯೂಟರ್ಗಳನ್ನು ಹಾಕಲಾಗುತ್ತೆ, UPS ಗಳನ್ನ ಹಾಕಲಾಗುತ್ತೆ. ಅದಕ್ಕೆ ಬೇಕಾದಂತ ಅಂತಂದ್ರೆ ಒಂದು ಇಡೀ ಕ್ಲಾಸ್ ರೂಮ್ ಕೂಡ ಒಂದ್ ರೀತಿಯಲ್ಲಿ ಹೈಟೆಕ್ ಟಚ್ ನೀಡುವಂತದ್ದು. ಆ ಬೋರ್ಡ್ ಅನ್ನ ಈಗೇನ್ ನಾವು ಕೈಗಳಲ್ಲಿ ಬರೆಯುವಂತದ್ದು, ಆ ಬೋರ್ಡ್ ಗಳಲ್ಲಿ ಬರೆಯುವಂತದ್ದನ್ನ ಅದೊಂದ್ ರೀತಿಯಲ್ಲಿ VTR ಮುಖಾಂತರ ತೋರಿಸುವಂಥದ್ದು, ವಿಜುವಲೈಸ್ ಆಗಿ ಮಕ್ಕಳಿಗೆ ಅದನ್ನ ಕಲಿಕೆಯಲ್ಲಿ ತೋರಿಸ್ಕೊಳ್ಳುವಂಥದ್ದು, ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ವಿಜುವಲೈಸ್ ಆಗಿ ತೋರಿಸುವಂತ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಸ್ಮಾರ್ಟ್ ಆಗಿರುವಂತಹ ಟೆಕ್ನಾಲಜಿಗಳನ್ನು ಬಳಸಿ ಈಗ ಕ್ಲಾಸ್ ರೂಮ್ ಅನ್ನ ಮತ್ತಷ್ಟು ಹೈಟೆಕ್ ಮಾಡ್ಲಿಕ್ಕೆ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಇಲಾಖೆ ಮುಂದಾಗ್ತದೆ. ಮೊದಲದಲ್ಲಿ ಏನು ಸರ್ವ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಈ ಒಂದು ಅನುದಾನವನ್ನು ಬಳಕೆ ಮಾಡಲಾಗುತ್ತೆ. ಸರಿಸುಮಾರು 91 ಕೋಟಿ ಅಂದಾಜು ವೆಚ್ಚದಲ್ಲಿ ಇದು ಬೇರೆ ಬೇರೆ ಶಾಲೆಗಳಲ್ಲಿ 3000ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಇದು ₹1,000 ಬರುತ್ತೆ. ಈಗ ಪ್ರಾಥಮಿಕ ಹಂತದಲ್ಲಿ ಸರ್ಕಾರ ಹಣಕಾಸಿನ ಇಲಾಖೆಯಿಂದ ಅನುಮೋದನೆ ಸಿಕ್ಕಿರೋದ್ರ ಹಿನ್ನೆಲೆಯಲ್ಲಿ ಇನ್ ಮುಂದೆ ಅದನ್ನ ಸಂಬಂಧಪಟ್ಟವರಿಗೆ ಟೆಂಡರ್ ಅನ್ನು ಕೊಟ್ಟು ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಕಂಪನಿಯ ಏನು ಟಿವಿಗಳನ್ನಾಗಲಿ ಅಥವಾ ಮಾನಿಟರ್ ಗಳನ್ನಾಗಲಿ ಪರ್ಚೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಚರ್ಚೆಯಲ್ಲಿ ಇಲಾಖೆ ಇರುವಂತದ್ದು. ಆದ್ರೆ ಒಂದು ಆತಂಕ ಏನಂತಂದ್ರೆ ಮತ್ತೆ ಹಿಂದೆ ಕೆಲವು ಕಂಪ್ಯೂಟರ್ ಗಳನ್ನ ಕೊಡ್ತೀವಿ ಅಂತಂದ್ರೆ ಹೈಯರ್ ಎಜುಕೇಶನ್ ಪ್ರೌಢ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಗಳನ್ನು ಕೊಡ್ತೀವಿ, ಲ್ಯಾಪ್ಟಾಪ್ ಕೊಡ್ತೀವಿ ಅಂತ ಹೇಳಿ ಅದರಲ್ಲೂ ಸಾಕಷ್ಟು ಸ್ಕ್ಯಾಮ್ಗಳಾಗಿತ್ತು. ಅದೇ ರೀತಿಯಲ್ಲಿ ಇದು ಕೂಡ ಮುಂದೆ ಆಗದಿರಲಿ ಅನ್ನುವಂತಹ ಒಂದಿಷ್ಟು ಎಚ್ಚರಿಕೆ ಕೂಡ ಸರ್ಕಾರ ವಹಿಸಬೇಕಾಗತ್ತೆ. ₹1,000 91 ಕೋಟಿ ಇರುವಂತಹ ಹಿನ್ನೆಲೆ ಅದನ್ನ ಯೋಜನೆಯನ್ನು ಸಮರ್ಪಕ ಜಾರಿ ಬಂದ್ರೆ ವಿದ್ಯಾರ್ಥಿಗಳಿಗೆ ಯಾಕಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಹೋಗುವ ಬದಲು ಸರ್ಕಾರಿ ಶಾಲೆಗಳಂತ ಮತ್ತಷ್ಟು ವಿದ್ಯಾರ್ಥಿಗಳು ಮುಖ ಮಾಡುವ ನಿಟ್ಟಿನಲ್ಲಿ ಇದು ಒಳ್ಳೆಯ ಕಾರ್ಯಕ್ರಮ. ಅದು ಅನುಷ್ಠಾನಕ್ಕೆ ಬರುವ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಜವಾಬ್ದಾರಿ ಇಲಾಖೆಗೆ ಇರುವಂತದ್ದು. ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ.